ನೀವು ಕೂಡ ಡಿಗ್ರಿ ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಕಾಲೇಜ್ ಫೈನಲ್ ಇಯರ್ ಅಲ್ಲಿ ಇರುವಾಗ ನಿಮ್ಗೆ ನಿಮ್ದೇ ಆಗಿರುವಂತ ಒಂದು ಓನ್ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡೋದಕ್ಕೆ ನಿಮ್ಗೂ ಕೂಡ ಹೇಳಿರ್ತಾರೆ. ಅಂಡ್ ನೀವು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾರೆ ಏನ್ ಪ್ರಾಜೆಕ್ಟ್ ಮಾಡೋದು ಅಂತ. ಅಂಡ್ ಇದಕ್ಕೆ ಮಾರ್ಕ್ಸ್ ಕೂಡ ಇರುತ್ತೆ, ಯಾರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಈಗಿರುವಂತ AI ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ನೀವು ಈಸಿಯಾಗಿ ರೆಡಿ ಮಾಡಬಹುದು. ಅಂಡ್ ನಾ ಕೊಡುವಂತ ಇದು ಪ್ರಾಜೆಕ್ಟ್ ಫೈಲ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 100 ಪ್ರಾಜೆಕ್ಟ್ ಐಡಿಯಾಗಳಿದಾವೆ. ಅಂಡ್ ಅದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡಬಹುದು ಅಂಡ್ ಎಕ್ಸ್ಪ್ಲನೇಷನ್ ಕೂಡ ಇದೆ. ಸೊ ಯಾರಿಗೆ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿ ತೋರಿಸಬೇಕಾಗಿರುತ್ತೋ ಅವ್ರಿಗೆ. ಅಂಡ್ ಇದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡೋದಂತ ಇವಾಗ ಒಂದು ಕ್ವಶನ್ ಬಂದಿರುತ್ತೆ. ಸಿಂಪಲ್ ಏನಂದ್ರೆ ನೀವು ChatGPT ಅಂಡ್ Gemini ಯೂಸ್ ಮಾಡ್ಕೊಂಡು ಮಾಡಬಹುದು. ಸಿಂಪಲ್ ಈ PDF ಅಲ್ಲಿ ನಿಮ್ಗೆ ಯಾವ ಪ್ರಾಜೆಕ್ಟ್ ಟೈಟಲ್ ಇಷ್ಟ ಆಗುತ್ತೋ ಅದನ್ನ ಕಾಪಿ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಂಪ್ಟ್ ಇದೆ ಅಲ್ವಾ, ಇದನ್ನ ಕೂಡ ಕಾಪಿ ಮಾಡ್ಕೊಂಡು Gemini ಆಪ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಬಿಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾಪಿ ಮಾಡ್ಕೊಂಡಿರೋಂತ ಈ ಒಂದು ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಿ. ಇಲ್ಲಿ ಪ್ರಾಜೆಕ್ಟ್ ಟೈಟಲ್ ಅಂತ ಇದ್ದಲ್ಲಿ ನೀವು ಯಾವ ಪ್ರಾಜೆಕ್ಟ್ ಐಡಿಯಾನ ಕಾಪಿ ಮಾಡ್ಕೊಂಡಿರ್ತೀರೋ ಅದನ್ನ ಅಲ್ಲಿ ಪೇಸ್ಟ್ ಮಾಡಿ ಎಂಟರ್ ಬಟನ್ ಕ್ಲಿಕ್ ಮಾಡಿದ್ರೆ ವಿತಿನ್ ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ನಿಮಗೆ ಒಂದು ಪ್ರಾಜೆಕ್ಟ್ ಅನ್ನ ಇದು ರೆಡಿ ಮಾಡಿಕೊಡುತ್ತೆ. ವಿತ್ ಬ್ಲೂ ಪ್ರಿಂಟ್ ಅದನ್ನ ಯಾವ ತರ ರೆಡಿ ಮಾಡಬೇಕು ಅಂತ ಕೂಡ ಹೇಳ್ಕೊಡುತ್ತೆ. ಇದೇ ತರ ನೀವು ಕೂಡ ನಿಮ್ಗೆ ಬೇಕಾಗಿರುವಂತ ಪ್ರಾಜೆಕ್ಟ್ ಅನ್ನ ಯಾರಿಗೆ ಹೆಲ್ಪ್ ತಗೊಳ್ದೆ ನೀವೇ ಕೂಡ ರೆಡಿ ಮಾಡ್ಕೋಬಹುದು. ಅಂಡ್ ಈ ಒಂದು ಪ್ರಾಜೆಕ್ಟ್ PDF ಲಿಂಕ್ ನಿಮಗೂ ಕೂಡ ಬೇಕಂದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರಾಜೆಕ್ಟ್ ಹಾಕಿ ಡೈರೆಕ್ಟ್ ನಿಮ್ಮ DM ಗೆ ಲಿಂಕ್ ಸೆಂಡ್ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಿಮ್ದೇನಾದ್ರೂ ಪ್ರಾಜೆಕ್ಟ್ ಐಡಿಯಾ ಇದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.